ನಿನ್ನ ಬಾಡಿ ವೀಕ್ ಆಗಿರ್ಬೋದು, ಆದರೆ ನೀನು ಡಿಸಿಷನ್ ಸ್ಟ್ರಾಂಗ್ ಆಗಿದ್ದರೆ ಗೇಮ್ ಚೇಂಜ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಬೋರಿಂಗ್ ಅನ್ಸ್ಬೋದು, ಅದರ ರಿಸಲ್ಟು ಅಡಿಕ್ಟಿವ್ ಅನಿಸುತ್ತೆ. ಇದು ಎಪಿಮ್ಯಾಕ್ಸ್, ವಿ ರೈಸ್ ಟುಗೆದರ್. ಯಾವುದೋ ಮಚ್ಚಿ ಇವತ್ತು ವರ್ಕೌಟು? ಶೋಲ್ಡರ್ ವರ್ಕೌಟು. ಶೋಲ್ಡ್ರಾ? ಸ್ಟ್ರೆಚಿಂಗ್ ಅಂದರೆ ನೀಟಾಗಿ ಮಾಡ್ಕೋಬೇಕು. ಯಾಕೆ ನೆನ್ನೆ ಟಯರ್ಡ್ ಆಗ್ಬಿಟ್ಟಿದ್ದೆ? ಯಾರು? ನೀನೇ? ನಾನು ಟಯರ್ಡ್ ಆಗಿದ್ದ, ನೀನು ಟಯರ್ಡ್ ಆಗಿದ್ದ? ಹೇಯ್ ಪಾಪ, ನೀನೇ ಟಯರ್ಡ್ ಆಗಿದ್ದು. ನೀನು ಟಯರ್ಡ್ ಆಗಿದ್ದು ನನಗೆ ಗೊತ್ತಾಗೋಯ್ತು, ನಿನ್ನ ಕೈಯಲ್ಲಿ ಮಾಡೋಕ್ಕಾಯ್ತಲ್ಲ ಅಂತ. ಅದಕ್ಕೆ ನಿನಗೆ ಸ್ವಲ್ಪ ನಿನಗೆ ಬೇಜಾರಾಗಬಾರ್ದಲ್ಲ, ಕೋಚ್ ಕೈಯಲ್ಲಿ ಆಯ್ತಲ್ಲ ಅಂತ. ಅದಕ್ಕೆ ನಾನು ಫಸ್ಟ್ ಬೇಡ ಅಂತ ಸೈಲೆಂಟ್ ಆಗಿತ್ತು. ನಿನಗೆ ಅರ್ಥ ಮಾಡ್ಕೊಂಡಿಲ್ಲ ನೋಡೋದನ್ನು, ನಾನು ಇನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಸೂಪರ್. ಓ ಮೈ ಗಾಡ್. ಫಸ್ಟು ನಾವು ಓವರ್ ಹೆಡ್ ಪ್ರೆಸ್ ಮಾಡೋಣ. ಸೊ ಇದ್ರ ಮಾಡೋದ್ರಿಂದ, ಸ್ಟ್ಯಾಂಡಿಂಗ್ ಓವರ್ ಹೆಡ್ ಮಾಡೋದ್ರಿಂದ ನಮಗೆ ನಮ್ಮ ಬಾಡಿ ಪೋಸ್ಚರು ಪ್ರಾಪರ್ ಆಗುತ್ತೆ. ಸೊ ಕೋರು ಆ್ಯಕ್ಟಿವ್ ಆಗುತ್ತೆ. ಸೊ ಇದು ಸ್ವಲ್ಪ ಡಿಫಿಕಲ್ಟೇ ಮಾಡೋದು, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಒಳ್ಳೆ ವೆಯ್ಟ್ ಲಿಫ್ಟ್ ಮಾಡ್ಬೋದು. ಡಿಫಿಕಲ್ಟೇ ಮಾಡೋದಾ? ಈಸಿ ಅಂತ ಅನ್ಸಲ್ಲ ಅಂತ ಹೇಳ್ತಿರೋದು ನೋಡು. ಓಕೆ, ಜಾಸ್ತಿ ಬೆಂಡ್ ಆಗಬೇಡ. 1 2 3 4 5 6 7 8 9 10. ಈಗ ವೆಯ್ಟ್ ಆಗ್ತೀಯಾ? ಹಾಂ. ನಾನೇನು ಮಾಡ್ಬೇಕು ನೆಕ್ಸ್ಟ್ ಟೈಮಿಂದ ನೀನು ಯಾಮರ್ಸೋಕ್ಕೆ? ಫಸ್ಟ್ ಆಗ್ತೇ ಗೊತ್ತಾ? ಅವಾಗ ಕಷ್ಟಪಡ್ಕೊಂಡು ಮುಕ್ಲಾಡ್ಕೊಂಡು ಮಾಡ್ಬಿಡ್ಬೇಕು. ಆಯ್ತಲ್ಲ ಅಂತ. ಅಲ್ಲಿ ಹಾಕಿದೆ ನೋಡು, ಅಲ್ಲಿದೆ ಲಾಸ್ಟಲ್ಲಿ. ಅವಾಗ ನೀನೇನು ಮಾಡ್ತೀಯ ಅಂತಂದರೆ, ನೆಕ್ಸ್ಟು ಆಗ್ಸಲ್ಲ ವೆಯ್ಟು. ನಿನ್ನ ಕೈಯಲ್ಲಿ ಆಯ್ತಲ್ಲ ಮಚ್ಚಿ, ಇದನ್ನೇ ಮಾಡು ಅಂತೀಯ. ಮಾಡ್ತೀನಿ ನೆಕ್ಸ್ಟಿಂದ. ಈ ಥರ ನಾಟಕಗಳು ಮಾಡಿದ್ರೆ ರಿಸಲ್ಟ್ ಬರಲ್ಲ ಬ್ರೋ. ರಿಸಲ್ಟ್ ಲೇಟಾಗಿ ಬರಲಿ, ಬೇಗ ಬಾಡಿ ಬಂದು ಏನು ಮಾಡೋದು? ಇದನ್ನು ಕೈಗೆ ಸ್ಟಿಫ್. ಸೂಪರ್. ಎಲ್ಲ ಹೋಗ್ಬಿಡುತ್ತೆ ಓವರ್ ಇದರಲ್ಲಿ ನೋಡಿ ಹೆಂಗಾಗ್ಬಿಡ್ತು. ಮೈ ಗಾಡ್. ಲಾಸ್ಟ್ 3 more. 3 2 1 more. ಎಸ್, ಗುಡ್. ಫುಲ್ ಬಾಡಿ ಸಪೋರ್ಟ್ ತೊಗೊಂಡು ಮಾಡ್ತಿದ್ಯಾ. ವೆರಿ ಗುಡ್. ಮಾಡ್ಬೇಡ, ನನಗೆ ಮಾಡಬಾರ್ದು, ಸ್ಟಾರ್ಟಿಂಗ್ ಅಲ್ವಾ, ನೋ ಪ್ರಾಬ್ಲಮ್. ಅಮ್ಮ ಹೋಗ್ತಾ ಹೋಗ್ತಾ ನಿಮ್ಮದು ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಕರು ಹೋಗಿದೆ. 1 ವೆರಿ ಗುಡ್. 2 3 4 5 6 3 4 5 6 7 ಇದು ಲ್ಯಾಟ್ರಲ್. ಓ ಫ್ಲೈ. ಈಸಿ ವರ್ಕೌಟ್ ಯಾಕೆ ಮಾಡಿಸ್ತಲ್ಲ ನೀನು? ಯಾವುದು ಈಸಿಯಾಗಿರೋದೇ ಮಾಡು. ಈಸಿಯಾಗಿ ಅಂತಂದರೆ ಡಬಲ್ ಪ್ರೆಸ್. ಅಯ್ಯೋಯ್ಯೋ, ಕೈ ಮೇಲೆ ಎತ್ತಕ್ಕಾಯ್ತಲ್ಲಲ್ಲಿ, ಅದನ್ನ ಎತ್ತಿಸ್ಬಿಟ್ಟು ನೀನು. ಹೌದಾ? ಫಸ್ಟ್ ನೀನು ಸೆಟ್ ಮಾಡು. ಕಮಾನ್. ಏನಮ್ಮ ಸಮಾಚಾರ ಮತ್ತೆ? ಹೇಳಬೇಕು. ಬರ್ತೀನಿ ಬ್ಯಾಕ್ ಟು ಫಾರ್ಮ್.
ನಾನು ಕಳ್ಕೊಂಡಿರೋದನ್ನೆಲ್ಲ ಮತ್ತೆ ಪಡ್ಕೊಬೇಕು. ಕಮಾನ್, ಪ್ರಾಪರಾಗಿ ಮಾಡು. ಹಿಂಗೆ ರೆಕ್ಕೆಗಳಲ್ಲ ಅದು ನೋಡು, ಹಂಗೆ ಮಾಡ್ತಿರೋದು. ಇದು ಮೇಲೆ ಹೋಗ್ಬಾರ್ದು. ಶೋಲ್ಡರ್ ಬೀಳ್ತೈತೆ ವರ್ಕೌಟು. ಬೇಕಾಕಮ್ಮ. Two, 3, 4, 5, 6, 7, 8, 9. ಈ ವರ್ಕೌಟ್ ನೇಮ್ ಬಂದು ಫೇಸ್ಫುಲ್ಲು. ಸೊ ಇದು ನಮ್ಮ ರೇರ್ ಡೆಲ್ಟು ಟ್ರೈನ್ ಆಗುತ್ತೆ. ಆ್ಯಕ್ಚುಲಿ ಸುಮಾರು ದಿನ ಮೇಲೆ ನಾನು ಶೋಲ್ಡರ್ ವರ್ಕೌಟ್ ಮಾಡ್ತಿರೋದಕ್ಕೆ ಈಗಲೇ ಕೈ ಮೇಲೆ ಆಗ್ತಿಲ್ಲ ಇಲ್ಲ. ಬಟ್ ನಾನು 2 ವೀಕ್ಸು 100% ಮತ್ತೆ ನಮ್ಮ ಸ್ಟಾಮಿನಾ ಬ್ಯಾಕ್ ಬರುತ್ತೆ, ಆವಾಗ ಜಾಸ್ತಿ ಹೊಡಿತೀನಿ. ಹೆಂಗೆ? ಹಾಂ, ಹಿಂಗ? ಎಸ್. ಬಿಡು, ಸ್ಟ್ರೈಟ್ ಮಾಡು, ಕೈ ಸ್ಟ್ರೈಟ್ ಬಿಡು. ಹಾಂ, ಹಾಂ, ಸ್ಲೋಲಿ ನೋಡು, ಸ್ಕ್ವೀಸ್ ಮಾಡಿ ರಿಲೀಸ್ ಮಾಡಬೇಕು. ಹಿಂಗ? ಎಸ್, ಹಾಂ, ಸ್ಕ್ವೀಸ್ ಮಾಡು. ಅದು ಹಿಂಗೆ ತಲೆ ಎತ್ತು, ಹಂಗೆ ಎತ್ಬೇಡ, ತಲೆ ಅಂತ ಅಷ್ಟೇ. ಹಾಂ, ಇಲ್ಲಿ ಇಲ್ಲಿ ನಮ್ಮ ಹೆಡ್ ಮೇಲೆ ಬರಬೇಕು. ಹಾಂ, ವೆರಿ ಗುಡ್. ಹಾಂ, 6. ನಿದ್ದೆ ಬಂದಿಲ್ಲ ನನಗೆ, ನಿದ್ದೆ ಬಂದಿಲ್ಲ. ನಾಳೆ ನನ್ನ ಮಗ ವರ್ಕೌಟ್ ಮಾಡಿಸ್ತೇನಂತ. ಯಾಕೆ ನಿದ್ದೆ ಬಂದಿಲ್ಲ? ಹಿಂಗೆ ಏನು ಟಾರ್ಚರ್ ಇರ್ತೀವ ಜಿಮ್ಮಲ್ಲಿ? ಹಾಂ, ಇದಕ್ಕೇನಪ್ಪ ಏನು ಟಾರ್ಚರ್ ಇತ್ತು ಜಿಮ್ಮಲ್ಲಿ? ನಾಳೆ ಇವನ ಹತ್ರ ಹೆಂಗೆ ಹೋಗ್ಬೇಕು ಅನ್ನೋದಕ್ಕೆ ನಿದ್ದೆ ಬರ್ತಾ ಇಲ್ಲ. ಕಮಾನ್, ಮಾಡು ಮಾಡು. ಹೋಗ್ಬಿಡ್ತೀನಿ ಅನ್ಸುತ್ತೆ. ಅಯ್ಯೋ ಅಮ್ಮ. ವರ್ಕೌಟು ಎಂಡ್ ಮೂಮೆಂಟ್ ಇದು ನನ್ನ ಮುಗಿತಾ ಬಂತು. ಇದು ಲಾಸ್ಟ್ ವೇರಿಯೇಷನ್. ನಾಳೆ ಬಂದು ಫೇವ್ರೆಟ್ ವರ್ಕೌಟು ಬೈಸಿಪ್ಸ್ ಟ್ರೈಸಿಪ್ಸ್ ಮಾಡ್ತೀನಿ. ನನಗೊಬ್ಬನಿಗೆ ಫೇವ್ರೆಟ್ ಅಲ್ಲ, ಎಲ್ರಿಗೂ ಬೈಸಿಪ್ಸು ಟ್ರೈಸಿಪ್ಸ್ ಇಷ್ಟ. ಅಲ್ಲ, ಇವನು 12.5 kg ಏನೋ 25 kg ಹೊಡೆಯೋ ಥರ ಫೀಲ್ ಮಾಡಿದಾಗ ಫೈನಲಿ ಇವತ್ತು ಶೋಲ್ಡರ್ ವರ್ಕೌಟ್ ಕಂಪ್ಲೀಟ್ ಮಾಡಿದ್ದೀವಿ. ಏನೋ ಗೊತ್ತಿಲ್ಲ, ಸಮ್ಮರ್ ಆಗಿರೋದಕ್ಕೆ ಫುಲ್ ಡಿಹೈಡ್ರೇಟ್ ಆಗ್ತಿದೆ. ಇಲ್ಲಾಂದ್ರೆ ವರ್ಕೌಟ್ ಟೈಮಲ್ಲಿ ಆಲ್ಮೋಸ್ಟ್ 1-2 ಲೀಟ್ರ್ ವಾಟರ್ ನೀರು ಕುಡಿಬೇಕು, ಒಳ್ಳೆಯದೇ. ಸಮ್ಮರ್ ಅಲ್ವಾ, ಆ ವರ್ಕೌಟ್ ಟೈಮಲ್ಲಿ ಸ್ವಲ್ಪ ನೀರು ಕುಡಿಬೇಕು. ಬಟ್ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು. ವರ್ಕೌಟ್ ಮುಗೀತು. ಈಗ ಶೋಲ್ಡರ್ಗೆ ಸ್ವಲ್ಪ ಸ್ಟ್ರೆಚಿಂಗ್ ಮಾಡಿಕೊಂಡು ಇವತ್ತು ಕಾರ್ಡಿಯೋ ಸ್ವಲ್ಪ ಮಾಡ್ಕೊಂಡು ಇವತ್ತು ಡೇ ಕಂಪ್ಲೀಟ್ ಮಾಡ್ತೀವಿ. ನಾಳೆ ಮೀಟ್ ಮಾಡೋಣ ಬೈಸಿಪ್ಸ್ ಟ್ರೈಸಿಪ್ಸ್ ವರ್ಕೌಟ್ ಜೊತೆಯಲ್ಲಿ. ಖುಷಿಯಾಗಿರಿ, ಬಿ ಹ್ಯಾಪಿ. ಇದು ಎಪಿಮ್ಯಾಕ್ಸ್, ವಿ ರೈಸ್ ಟುಗೆದರ್. ಓಕೆ.